ವಾರ್ತೆಯ ಮುಖ್ಯಾಂಶಗಳು. ಪೋಲಿಯೋ ಹನಿ ಹಾಕಿಸುವುದು ಪಾಲಕರ ಕರ್ತವ್ಯವಾಗಿದೆ, ಶಾಸಕ ಭೀಮಣ್ಣ ಟಿ ನಾಯ್ಕ್. ನಾಡದೇವಿ ಶಿರಸಿ ಮಾರಿಕಾಂಬಾ ದೇವಾಲಯದ ನೂತನ ಪದಾಧಿಕಾರಿಗಳಿಂದ ಶಾಸಕರ ಭೇಟಿ. ಅರಣ್ಯವಾಸಿಗಳು ಎಸ್ಐಆರ್ ಗಂಭೀರವಾಗಿ ಪರಿಗಣಿಸಿ ಪೌರತ್ವ ನಷ್ಟದಿಂದ ಅರಣ್ಯ ಭೂಮಿ ಹಕ್ಕಿನಿಂದ ವಂಚಿತರಾಗದಿರಿ, ರವೀಂದ್ರ ನಾಯ್ಕ್. ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಬಿಟ್ಟು ಬೇರೆ ಆಸ್ಪತ್ರೆಗೆ ಮಗನನ್ನು ಕರೆದುಕೊಂಡು ಹೋಗಿದ್ರೆ ಮಗ ಬದುಕುತ್ತಿದ್ದ, ಮೃತ ಬಾಲಕನ ತಂದೆ ಪುಟ್ಟಪ್ಪ ನಾಯ್ಕ್. ಡಿವೈನ್ ಹೆಲ್ತ್ ಕೇರ್ ಆಸ್ಪತ್ರೆಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ದೇಶವನ್ನು ಪೋಲಿಯೋ ಮುಕ್ತವಾಗಿಸಲು ಹಾಗೂ ಮುಂಜಾಗೃತಾ ಕ್ರಮವಾಗಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯವಾಗಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಹೇಳಿದರು. ನಗರದ ಪಂಡಿತ್ ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿ ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಆಸ್ಪತ್ರೆಗೆ ಆಗಮಿಸಿದ ಶಾಸಕರು ಸಣ್ಣ ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕುವ ಮೂಲಕ ತಾಲೂಕು ಮಟ್ಟದ ಅಭಿಯಾನಕ್ಕೆ ಚಾಲನೆ ನೀಡಿದರು. ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮವನ್ನು ಶ್ಲಾಘಿಸಿದ ಶಾಸಕರು ಗ್ರಾಮೀಣ ಭಾಗದ ಪ್ರತಿಯೊಂದು ಮಗುವಿಗೂ ಲಸಿಕೆ ತಲುಪುವಂತೆ ನೋಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಪೋಲಿಯೋ ನಿರ್ಮೂಲನೆಯಲ್ಲಿ ಭಾರತ ಸಾಧಿಸಿರುವ ಯಶಸ್ಸನ್ನು ಮುಂದುವರಿಸಲು ಯಾವುದೇ ಮಗು ಈ ಲಸಿಕೆಯಿಂದ ವಂಚಿತರಾಗಬಾರದು. ಪೋಷಕರು ಸ್ವಯಂ ಪ್ರೇರಿತವಾಗಿ ಬಂದು ತಮ್ಮ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಬೇಕು ಎಂದು ಶಾಸಕರು ಮನವಿ ಮಾಡಿದರು. ಮಕ್ಕಳ ಆರೋಗ್ಯವೇ ದೇಶದ ಸಂಪತ್ತು. ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವ ಈ ಬೃಹತ್ ಅಭಿಯಾನವನ್ನು ಸಾರ್ವಜನಿಕರು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ವೈದ್ಯರು, ರೋಟರಿ ಕ್ಲಬ್ನ ಪದಾಧಿಕಾರಿಗಳು, ಆರೋಗ್ಯ ರಕ್ಷಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ತಾಲೂಕಿನ ಬನವಾಸಿ ವ್ಯಾಪ್ತಿಯ ಸಹಸ್ರಳ್ಳಿಯಲ್ಲಿ ಬಾಲಕ ಮಿಥುನ್ ಪುಟ್ಟಪ್ಪ ನಾಯ್ಕ್ ಹಾವು ಕಚ್ಚಿ ಸಾವನ್ನಪ್ಪಿದ್ದು, ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಲೇ ನಾನು ನನ್ನ ಮಗನನ್ನು ಕಳೆದುಕೊಂಡೆ, ಇಲ್ಲದಿದ್ದರೆ ನನ್ನ ಮಗ ಬದುಕುತ್ತಿದ್ದ ಎಂದು ಮೃತ ಬಾಲಕನ ತಂದೆ ಪುಟ್ಟಪ್ಪ ನಾಯ್ಕ್ ತಮ್ಮ ನೋವನ್ನು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಎದುರು ಹೇಳಿಕೊಂಡಿದ್ದಾರೆ. ರಾತ್ರಿ ಮಕ್ಕಳು ಹಾವು ಕಚ್ಚಿರುವುದು ನಮಗೆ ಗೊತ್ತಿರಲಿಲ್ಲ. ಇಬ್ಬರು ಮಕ್ಕಳಿಗೆ ವಾಂತಿ ಶುರುವಾದಾಗ ಊಟ ತಿಂಡಿಯಲ್ಲಿ ಏನಾದರೂ ವ್ಯತ್ಯಾಸವಾಗಿರಬಹುದು ಎಂದು ಸುಮ್ಮನಾಗಿದ್ದೆವು. ಆದರೆ ಮನೆಯ ಪಕ್ಕದಲ್ಲಿ ಹಾವು ಹರಿದು ಹೋಗುತ್ತಿರುವುದನ್ನು ಗಮನಿಸಿದೆವು. ಇಬ್ಬರಲ್ಲೂ ವಾಂತಿ ಜಾಸ್ತಿ ಆದಾಗ ತಕ್ಷಣ ಬೆಳಗಿನ ಜಾವ 4:45 ಸುಮಾರಿಗೆ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಮಗ ಹಾಗೂ ಮಗಳನ್ನು ಕರೆದುಕೊಂಡು ಬಂದೆ. ಆಸ್ಪತ್ರೆಯ ಹೊರಗಡೆ ಬಿಡಾಡಿ ದನಗಳು ಮಲಗಿದ್ದವು. ನಂತರ 10 ನಿಮಿಷ ತಡವಾಗಿ ಬಂದ ವೈದ್ಯರು ಚಿಕಿತ್ಸೆ ನೀಡಲು ಮುಂದಾದರು. ಮಗನ ಕಿವಿಯ ಹತ್ತಿರ ಏನೋ ಕಚ್ಚಿದ ಗಾಯವಾಗಿದೆ ಎಂದು ನಾನು ಹೇಳಿದರು. ಅವರು ನಿರ್ಲಕ್ಷ್ಯ ತೋರಿದರು. ವೈದ್ಯರು ಇಬ್ಬರಿಗೂ ಚಿಕಿತ್ಸೆ ನೀಡಿದ ಕೆಲ ಸಮಯದ ನಂತರ ಮಗ ಒಮ್ಮೆಲೆ ಮೇಲೆ ಎದ್ದು ಹಾಗೆ ಮಲಗಿದ. ತಕ್ಷಣ ವೈದ್ಯರು ಕಾರವಾರ ಅಥವಾ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ಅಲ್ಲಿಂದ ನಾವು ಶಿರಸಿಯ ಮಹಾಲಕ್ಷ್ಮಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಆದರೆ ಅಲ್ಲಿದ್ದ ವೈದ್ಯರು ಪರೀಕ್ಷೆ ಮಾಡಿ ಮಗ ಈಗಾಗಲೇ ಮೃತಪಟ್ಟಿರುವುದಾಗಿ ತಿಳಿಸಿದರು. ಮಗಳಿಗೂ ಹಾವು ಕಚ್ಚಿದ್ದು ಬದುಕುವುದು ಕಷ್ಟ ಎಂದರು. ಆದರೆ ಸೂಕ್ತ ಚಿಕಿತ್ಸೆಯ ನಂತರ ಮಗಳು ಗುಣಮುಖಳಾದಳು. ಆದರೆ ಮಗನನ್ನು ಕಳೆದುಕೊಂಡೆ. ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಬದಲು ಮೊದಲೇ ಬೇರೆ ಆಸ್ಪತ್ರೆಗೆ ಹೋಗಿದ್ದರೆ ನನ್ನ ಮಗ ಬದುಕುತ್ತಿದ್ದ ಎಂದು ಕಣ್ಣೀರಿಟ್ಟರು. ಸರ್ಕಾರಿ ಆಸ್ಪತ್ರೆಗೆ ಶೀತ, ಜ್ವರ ಬಂದವರು ಮಾತ್ರ ಹೋಗಬೇಕು. ತುರ್ತು ಚಿಕಿತ್ಸೆಗೆ ಹೋದರೆ ರೋಗಿಗಳು ಬದುಕುವುದು ಕಷ್ಟ. ಪ್ರಾಣ ಬಿಡಬೇಕೆಂದಿದ್ದರೆ ಮಾತ್ರ ಅಲ್ಲಿಗೆ ಹೋಗಬೇಕು. ಬದುಕುವ ಆಸೆ ಇದ್ದರೆ ಆ ಆಸ್ಪತ್ರೆಗೆ ಹೋಗಬಾರದು. ನನ್ನ ಮಗನಿಗೆ ಸರಿಯಾದ ವೇಳೆಯಲ್ಲಿ ವೈದ್ಯರು ಸ್ಪಂದಿಸಿ ಚಿಕಿತ್ಸೆ ನೀಡಿದರೆ ಆತ ಬದುಕುತ್ತಿದ್ದ. ನನಗಾದ ಈ ದುರ್ಗತಿ ಇನ್ಯಾರಿಗೂ ಆಗಬಾರದೆಂದು ಕಣ್ಣೀರಿಟ್ಟರು. ಅವ್ರು ಕೇಳಿದ್ರು, ಅಲ್ಲಿ ಹೋಗಿ ಕೇಳ್ರಿ ಅವ್ರಂತ. ಅವಾಗ ಗೇಟ್ ಕಾಯಿ ಬರ್ತಾರಲ್ಲ, ಅವ್ರು ಕೇಳಿದೆ ನಾನು. ಅವಾಗ ಎದ್ದ ಏನು ಅಂತ ಹಿಂಗಾಗೈತೆ ಅಂತ. ಅವಾಗ ಸಿಸ್ಟರ್ ಕರೆದ. ಸಿಸ್ಟರ್ ಬಂದ್ರು, ಏನಾಯ್ತ್ರಿ ಅಂದ್ರೆ ಈ ತರ ಆಗೈತೆ ನೋಡ್ರಿ ಅಂತ. ಅವ್ರು ಆಮೇಲೆ ಬಂದರು, ತಡ್ರಿ ನಾನು ಬಂದೆ ಅಂತೇಳಿ ಹೋದ್ರು. 10 ನಿಮಿಷ ಬರ್ಲಿಲ್ಲ. 10 ನಿಮಿಷ ಬಿಟ್ಟು ಬಂದ್ರು. ಅವಾಗ ಇವ್ರು ಬಂದ ತಕ್ಷಣ ಡಾಕ್ಟರ್ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಬಂದ್ರು ಏನಾಯ್ತು ಹಿಂಗ ಆಯ್ತು ಅಂದ್ರೆ ಒಂದ್ ಹಾವು ನೋಡಿದ್ವಿ ನಾವು. ಮಕ್ಳಿಗೆ ಕಡ್ದೈತೋ ಬಿಟ್ಟೈತೋ ಗೊತ್ತಿಲ್ಲ. ಮಕ್ಳು ವಾಂತಿ ಮಾಡ್ತಾ ಇದಾರೆ. ಆಯ್ತು ಅಂದ್ರೆ ಸಿಸ್ಟರ್ ಇದು ಕೊಡ್ರಿ ಅಂತ ಅವ್ರಿಗೆ ಹೇಳಿದ್ರು. ಡ್ರಿಪ್ ಬೇರ್ಸಕ್ಕೆ ನನ್ ಮಗಗೆ ಸೂಜಿಲಿ ಹಾಕಕ್ ಹೊರಟು. ಅವಾಗ ಅದನ್ನ ನೋಡಿದವ ಎದ್ದು ಹೊಯ್ಕಿನ ಕಟ್ಬಿಟ್ಟ. ಹೊರಟು ಮಾತಾಡಕ್ ಬರ್ತಿರಲ್ಲ,
ಮಗ ಮಗ. ಅವಾಗ ನಾನು, ಆಮೇಲೆ ಕಂಪೌಂಡರ್ ಒಬ್ರು, ಆಮೇಲೆ ಮತ್ತೊಬ್ರು ಇದ್ರು ಪಾಪ ಅಲ್ಲಿ. ಅಂದ್ರೆ ನೀವು ಈಗ ಇದಿಷ್ಟು ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗಿರ್ಬೋದು? 4 ಮುಖಾರಿ ಆಸ್ಪತ್ರೆಗೆ ಹೋದ್ರಿ, ಅವ್ರು ಬಂದು ಡ್ರಿಪ್ಸ್ ಹಾಕೋ ಟೈಮಲ್ಲಿ ಎಷ್ಟೊತ್ತಾಗಿರ್ಬೋದು? ಅವಾಗ ಒಂದು 15-20 ನಿಮಿಷ ನಂತರ ಶುರುವಾಗಿತ್ತು. 20 ನಿಮಿಷ ನಂತರ ಆಯ್ತಾ? ಒಂದು 20 ನಿಮಿಷ ಅಂದ್ರೆ ಡಾಕ್ಟರ್ ಬಂದ್ರು. ಡಾಕ್ಟರ್ ಒಂದು 5:30 ಆಗಿರ್ಬೋದಾ? 5:30 ಆಗಿರ್ಬೋದು. ಅಂದ್ರೆ ಆ ಮಗ ಹೊಯ್ಕೆ ಪ್ರಸಿದ್ಧ ನಾಡದೇವಿ ಶ್ರೀ ಮಾರಿಕಾಂಬಾ ದೇವಸ್ಥಾನದ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಧರ್ಮದರ್ಶಿಗಳು ಶಾಸಕರನ್ನು ಭೇಟಿ ಮಾಡಿ ಪ್ರಥಮ ಮಾತುಕತೆ ನಡೆಸಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ನೂತನ ಪದಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆದ ಈ ಮೊದಲ ಅಧಿಕೃತ ಭೇಟಿಯಲ್ಲಿ ದೇವಸ್ಥಾನದ ಮುಂದಿನ ಅಭಿವೃದ್ಧಿ ಕಾರ್ಯಗಳು, ಭಕ್ತಾದಿಗಳಿಗೆ ಕಲ್ಪಿಸಬೇಕಾದ ಸೌಲಭ್ಯಗಳು ಹಾಗೂ ಮುಂಬರುವ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ಶಾಸಕರೊಂದಿಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು. ದೇವಸ್ಥಾನದ ಸರ್ವತೋಮುಖ ಬೆಳವಣಿಗೆಗೆ ಶಾಸಕರು ತಮ್ಮ ಸಂಪೂರ್ಣ ಸಹಕಾರ ಮತ್ತು ಬೆಂಬಲದ ಭರವಸೆಯನ್ನು ನೀಡಿದರು. ಅರಣ್ಯವಾಸಿಗಳು ನಿರ್ಲಕ್ಷಿಸಬಾರದು. ಮತದಾರರ ಹಕ್ಕು ತಪ್ಪಿದ್ದಲ್ಲಿ ಭಾರತದ ಪೌರತ್ವ ನಷ್ಟವಾಗುವುದು. ಪೌರತ್ವ ನಷ್ಟದಿಂದ ಅರಣ್ಯ ಭೂಮಿ ಹಕ್ಕನ್ನು ಪಡೆಯಲು ವಂಚಿತರಾಗುತ್ತೀರಿ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಅವರು ಯಲ್ಲಾಪುರ ತಾಲೂಕಿನ ಹಾಸಣಗಿ ಮತ್ತು ಕಂಪ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರಣ್ಯವಾಸಿಗಳಿಂದ ದಶಲಕ್ಷ ಗಿಡ ನೆಡುವ ಅಭಿಯಾನದ ಅಂಗವಾಗಿ ಹಾಸಣಗಿಯ ಶಿರಾನಾಳ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಗಿಡ ನೆಡುವ ಜಾಗೃತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕೊಡುವುದೇನಂತ ಹೇಳಿದ್ರೆ, ಈ ವಿಶೇಷ ಮತ ನೀಡುವಂಥ ಸಂದರ್ಭದಲ್ಲಿ ಈ ಒಂದು SI ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಎಲ್ಲರೂ ಚುನಾವಣಾ ಆಯೋಗ ಏನು ಒಂದು ಸೂಚನೆಯನ್ನು ಕೊಟ್ಟಿದೆ, 11 ದಾಖಲೆಗಳಲ್ಲಿ ಕನಿಷ್ಠ 2 ದಾಖಲೆಯಾದರೂ ಕೊಟ್ಟು ನಿಮ್ಮ ಮತದಾರವನ್ನು ಸೇರ್ಪಡೆ ಮಾಡಿಕೊಳ್ಬೇಕು ಮತ್ತು ಪೌರತ್ವವನ್ನು ಉಳಿಸ್ಕೊಳ್ಳಬೇಕು. ನೀಲೇಕಣಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಲೋಕೇಶ್ ಅವರ ಮಾಲೀಕತ್ವದ ಡಿವೈನ್ ಹೆಲ್ತ್ ಕೇರ್ ಆಸ್ಪತ್ರೆಗೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಸೌಜನ್ಯದ ಭೇಟಿ ನೀಡಿ ಶುಭ ಹಾರೈಸಿದರು. ಆಸ್ಪತ್ರೆಯ ವೈದ್ಯಕೀಯ ಸೌಲಭ್ಯಗಳು, ತಂತ್ರಜ್ಞಾನ ಹಾಗೂ ರೋಗಿಗಳಿಗೆ ಕಲ್ಪಿಸಲಾಗಿರುವ ಮೂಲ ಸೌಕರ್ಯಗಳನ್ನು ವೀಕ್ಷಿಸಿದ ಶಾಸಕರು ಆಸ್ಪತ್ರೆಯ ಆಡಳಿತ ಮಂಡಳಿ ಮತ್ತು ವೈದ್ಯರ ತಂಡದೊಂದಿಗೆ ಕೆಲ ಕಾಲ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಶಿರಸಿ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಹಾಗೂ ತುರ್ತು ವೈದ್ಯಕೀಯ ಸೇವೆ ಸಕಾಲದಲ್ಲಿ ಸಿಗುವುದು ಅತ್ಯಂತ ಅಗತ್ಯವಾಗಿದೆ. ಡಾಕ್ಟರ್ ಲೋಕೇಶ್ ಅವರು ಸುಸರ್ಜಿತವಾದ ಡಿವೈನ್ ಹೆಲ್ತ್ ಕೇರ್ ಆಸ್ಪತ್ರೆಯನ್ನು ಆರಂಭಿಸುವ ಮೂಲಕ ಈ ಭಾಗದ ಆರೋಗ್ಯ ರಂಗಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಆಧುನಿಕ ಸೌಲಭ್ಯಗಳು ಒಂದೇ ಸೂರಿನಡಿ ಸಿಗುತ್ತಿರುವುದು ಶ್ಲಾಘನೀಯ. ಈ ಆಸ್ಪತ್ರೆಯು ಬಡ ಹಾಗೂ ಸಾಮಾನ್ಯ ಜನರಿಗೆ ಕೈಗೆಟುಕುವ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ನೀಡಿ ಮಾದರಿ ಸಂಸ್ಥೆಯಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು.